ಹಾಯ್ ಗಾಯ್ಸ್, ನೋಡಿದ್ದು iQZ9X ಅನ್ನು ಓಪನ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ಇದು ಫೋನು ಹೇಗಿದೆ. ನೋಡಿ ಫೋನ್ ಹೇಗಿದೆ, ಫಿಂಗರ್ ಪ್ರಿಂಟ್ ಇಲ್ಲಿರುವಂಥದ್ದು. ಫೋನಲ್ಲಿ ಇಡ್ತಿದ್ದೀನಿ. ಅದರ ಜೊತೆಗೆ ಒಂದು ಇದು ಕೊಟ್ಟಿದ್ದಾರೆ, ಅದರ ಕವರ್ ಕೊಟ್ಟಿದ್ದಾರೆ. ಒಳ್ಳೆಯದಿದೆ ಕವರ್, ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಒಂದು 44 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ನೋಡಿ, ಇದು iQದವ್ರದ್ದೇ, ಆದರೆ ಇದು ಆನ್ಲೈನ್. ನೋಡಿ ಹೇಗಿದೆ, ನೋಡಿ ಚಾರ್ಜರ್ ಚೆನ್ನಾಗಿದೆ. ಅದರ ಕೇಬಲ್ ನೋಡಿ, ಕೇಬಲ್ ಹೇಗಿದೆ ನೋಡಿ. ಮತ್ತು ಇದರಲ್ಲೊಂದು ಇಷ್ಟು ಬರುತ್ತೆ. ಮತ್ತು ಫೋನ್ನ ಬಗ್ಗೆ ಹೇಳ್ತೀನಿ ಈಗ. ಫೋನ್ನ ಬಗ್ಗೆ ಬಂದುಬಿಟ್ಟು iQZ9X. ಇದರಲ್ಲಿ 4GB ಬರುತ್ತೆ, 6GB ಬರುತ್ತೆ, 8GBನೂ ಬರುತ್ತೆ. ಈ ಫೋನು 8GB ಏನೆಲ್ಲ ಇರುತ್ತೆ ಅಂತ ಹೇಳ್ತೀನಿ. 8GBಯಲ್ಲಿ ಇದೊಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆಗಿರ್ತದೆ. ಇದು ಗೇಮಿಂಗಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಇದನ್ನು ಹೇಳಬೇಕಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1, ಮತ್ತು ಅದು ಒಳ್ಳೆ ರೀತಿಯಲ್ಲಿ ಬರುತ್ತೆ ಗೇಮಿಂಗೆಲ್ಲ. ಮತ್ತು ರೇರ್ ಕ್ಯಾಮರಾ ಅದು ಬ್ಯಾಕ್ ಕ್ಯಾಮರಾ ನೋಡಿ, ಬ್ಯಾಕ್ ಕ್ಯಾಮರಾ ಮೇಲೆದು 50 MP ಆಗಿರುತ್ತೆ ರೇರ್ ಕ್ಯಾಮರಾ. ಮತ್ತು ಕೆಳಗಿದು 2 MP ಕ್ಯಾಮರಾ ಬಂದಿರುತ್ತೆ. ಮತ್ತು ಇದು ಇಲ್ಲಿ ಫ್ರಂಟ್ ಕಾಣಿಸ್ತಿದೆಯಲ್ಲ, ಅದು 8 MP ಫ್ರಂಟ್ ಕ್ಯಾಮರಾ. ಇದು ಸೆಲ್ಫಿ ಏನಾದ್ರು ಮಾಡ್ಬೋದಲ್ಲ ಅದಕ್ಕೆ. ಮತ್ತು ಬಂದುಬಿಟ್ಟು ಡಿಸ್ಪ್ಲೇ ಬಂದುಬಿಟ್ಟು ಇದು 6.72 ಇಂಚಸ್. ಮತ್ತು ಇದು LCD ಡಿಸ್ಪ್ಲೇನೂ ಕೂಡ ಹೌದು, ನೋಡ್ತಿರ್ಬೋದು ಇಲ್ಲಿ ನೀವು. ಮತ್ತು ಬಂದುಬಿಟ್ಟು ಇದರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೇಳ್ತೀನಿ. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಇದರಲ್ಲಿ 6000 mAh ಬ್ಯಾಟ್ರಿ ಇದೆ. ಮತ್ತು ಒಳ್ಳೆಯದಿದೆ ಪರ್ಫಾರ್ಮೆನ್ಸ್ ಎಲ್ಲ. ಮತ್ತು ಇದು 5G ಸೆಟ್ಟೂ ಕೂಡ ಹೌದು. ಮತ್ತು ಬಂದುಬಿಟ್ಟು ಇದರಲ್ಲಿ ಯಾವುದೆಲ್ಲ ಮೋಡ್ ಇದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಂಥದ್ದೆಲ್ಲ ಇದೆ. ಮತ್ತು ಇದರಲ್ಲಿ ಗೇಮಿಂಗ್ ಅಂತ ಎಸ್ಪೆಷಲಾಗಿ ಮಾನ್ಸ್ಟರ್ ಮೋಡ್ ಹಾಕಿರ್ತಾರೆ. ಮತ್ತು ಬಂದುಬಿಟ್ಟು ನೋಡಿ ಯಾವುದೆಲ್ಲ ಇದೆ ಅಂತ ನೋಡೋಣ. ಒಂದು ನಿಮಿಷ, ಸೆಟ್ಟಿಂಗ್ಸ್ ಓಪನ್ ಮಾಡ್ತೀನಿ. ಸೆಟ್ಟಿಂಗ್ಸಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳ್ತೀನಿ. ನೋಡಿ ಇಷ್ಟೆಲ್ಲ ಇದೆ ಸೆಟ್ಟಿಂಗ್ಸಲ್ಲಿ. ಒಳ್ಳೆಯದಿದೆ ಪರ್ಫಾರ್ಮೆನ್ಸ್, ಫೋನಿದು ಒಳ್ಳೆಯದಿದೆ. ನಾನು ಸಹ ಯೂಸ್ ಮಾಡ್ತಿದ್ದೀನಿ, ನೀವು ಸಹ ಯೂಸ್ ಮಾಡಿ. ಇಷ್ಟ ಆದರೆ ಬೈ ಮಾಡಿ, ಇಲ್ಲಾದರೆ ಬೇಡ. ಆದರೂ ಸಹ ನಿಮಗೊಂದು ಈ ಫೋನ್ನ ಬಗ್ಗೆ ಹೇಳಬೇಕಂತ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ನಾನೊಂದು ಈ ವಿಡಿಯೋವನ್ನು ಮಾಡಿದ್ದೀನಿ. ಓಕೆ ಗೈಸ್, ಇದು ನಿಮ್ಮದು ಒಂದು ಅಭಿಪ್ರಾಯ ಇದ್ದರೆ ಇದರಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಪ್ರಾಡಕ್ಟಲ್ಲಿ, ಬೇರೆ ಒಂದು ಯಾವುದಾದ್ರೂ ಬೈ ಮಾಡುವಾಗ ಅದರ ಬಗ್ಗೆ ಸಹ ಹೇಳ್ತೀನಿ. ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಅದನ್ನು ಮರಿಬೇಡಿ. ಓಕೆ ಗೈಸ್, ಮತ್ತೆ ಸಿಗೋಣ ಬೇರೊಂದು ವಿಡಿಯೋದಲ್ಲಿ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಅಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.